ವಿಡಿಯೋ ನೋಡುತ್ತಿರುವ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಖುಷಿ ಅಡುಗೆ ಮನೆಗೆ ಸ್ವಾಗತ. ವೆಜಿಟೇಬಲ್ ಪಪ್ ಅಂದ್ರೆ ಯಾರಿಗಿಷ್ಟ ಇಲ್ಲರಿ, ಎಲ್ಲರಿಗೂ ಇಷ್ಟ ರೀ. ಕ್ರಿಸ್ಪಿ ಆದಂಥ ವೆಜಿಟೇಬಲ್ ಪಪ್ ಮಾಡೋದು ಹೆಂಗಂತ ಹೇಳ್ಕೊಡ್ತೀನಿ ರೀ. ನೋಡಿರಿ ಇಲ್ಲೇ ಎಷ್ಟು ಕ್ರಿಸ್ಪಿಯಾಗಿ ಬಂದಾವಂದ್ರೆ ಭಾಳ ಮಸ್ತ್ ಬಂದಾವ್ರಿ. ಈಗ ನೋಡಿರಿ ಕಟ್ ಮಾಡಿ ಸಹ ತೋರಿಸ್ತೀನಿ ರೀ ನಾನು. ಅಷ್ಟು ಮಸ್ತ್ ಬಂದಾವ್ರಿ ಕ್ರಿಸ್ಪಿಯಾಗಿ. ನೋಡಿರಿ ಇಲ್ಲೇ ಎಷ್ಟು ಸೌಂಡ್ ಹಾಕವ್ರಿ ಕಟ್ ಮಾಡ್ಬೇಕಾದ್ರೆ, ಎಷ್ಟು ಈಸಿಯಾಗಿ ಕಟ್ ಹಾಕವ್ರಿ. ಭಾಳ ಅಂದ್ರೆ ಭಾಳ ಮಸ್ತ್ ಹಾಕವ್ರಿ. ಈಗ ವೆಜಿಟೇಬಲ್ ಪಟ್ ಮಾಡೋದು ಹೆಂಗಂತ ನೋಡೋಣಂತ ಬರ್ರಿ. ಫಸ್ಟ್ ನಾನಿಲ್ಲೇ ಮೈದಾ ಹಿಟ್ಟನ್ನು ಸಾನಿಸಿ ಇಟ್ಕೋತೇನೆ ರೀ. ನೀವು ಮೈದಾ ಹಿಟ್ಟು ಬ್ಯಾಡ ಅಂತಂದ್ರೆ ಗೋಧಿ ಹಿಟ್ಟನ್ನು ತೊಗೋಬೋದ್ರಿ. ಆದ್ರೆ ಮೈದಾ ಹಿಟ್ಟಿನಷ್ಟು ಕ್ರಿಸ್ಪಿಯಾಗಿ ಗೋಧಿ ಹಿಟ್ಟಿಲ್ಲೇ ಬರೋದಿಲ್ಲ ರೀ. ಹಾಗಾಗಿ ನಾನಿಲ್ಲೇ ಮೈದಾ ಹಿಟ್ಟು ತೊಗೊಂಡೇನಿ ರೀ. ಈಗ ಇದನ್ನು ಸಾನಿಸಿ ಇಟ್ಕೊಂಡ್ಬಿಡ್ತೇನೆ ರೀ. ಈಗ ಇದಕ್ಕೆ ಬಿಸಿ ಇದು ಸ್ವಲ್ಪ ಎಣ್ಣೆ ಹಾಕ್ಕೋತೇನೆ ರೀ, ಒಂದು 2-3 ಚಮಚದಷ್ಟು. ನೀವಿಲ್ಲೇ ಬೇಕಂದ್ರೆ ಬಿಸಿ ತುಪ್ಪನೂ ಹಾಕ್ಕೋಬೋದ್ರಿ. ತಣ್ಣಂದು ಹಾಕ್ಕೋಬೇಡ್ರಿ, ಬಿಸಿದ ಹಾಕ್ಕೋರಿ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೇನೆ ರೀ. ಮಿಕ್ಸ್ ಮಾಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೇನೆ ರೀ. ಉಪ್ಪು ಹಾಕಿ ಅದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ ರೀ. ಅದನ್ನು ಕೈಲೇನ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಬಿಡ್ರಿ. ಎಣ್ಣೆ ಮತ್ತು ತುಪ್ಪ ಚೆನ್ನಾಗಿ ಮಿಕ್ಸ್ ಆಗ್ಬೇಕ್ರಿ ಹಿಟ್ಟಿನ ಜೊತೆ. ಹಂಗೆ ಮಿಕ್ಸ್ ಆಗಿಂದ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟು ನಾದ್ಕೊಂಡ್ಬಿಡೋಣ್ರಿ. ಇದನ್ನ ಹಿಟ್ಟು ಗಟ್ಟಿಯಾಗ ನಾದ್ಬೇಕ್ರಿ, ಭಾಳ ಮೆತ್ತಗೆ ನಾದಕ್ಕೆ ಹೋಗ್ಬೇಡ್ರಿ. ಮೆತ್ತಗೆ ನಾದಿದ್ರಂದ್ರೆ ಕ್ರಿಸ್ಪಿಯಾಗಿ ಬರಂಗಿಲ್ಲ ರೀ. ಒಂದು ಸ್ವಲ್ಪ ಗಟ್ಟಿಯಾಗೆ ನಾದ್ರಿ. ಸ್ವಲ್ಪ ನೀರು ಹಾಕ್ಕೊಂಡು ನಾದ್ರಿ. ಒಮ್ಮೆಲೆ ಜಾಸ್ತಿ ಹಾಕ್ಕೊಂಡು ನಾದಕ್ಕೆ ಹೋಗ್ಬೇಡ್ರಿ. ನಮ್ಮ ವಿಡಿಯೋನ ಫಸ್ಟ್ ಟೈಮ್ ನೋಡತ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಂಗೆ ಈ ರೆಸಿಪಿನ ನೀವು ಮಾಡ್ಕೊಂಡು ತಿಂದು ಹೆಂಗಾಗಿತ್ತು ಅಂಥೇಳಿ ಕಾಮೆಂಟ್ನಾಗ ತಿಳಿಸ್ರಿ. ಈಗ ನೋಡ್ರಿ ಇದನ್ನ ಹಿಟ್ಟು ಇಷ್ಟು ಗಟ್ಟಿಯಾಗಿ ನಾದ್ಕೊಂಡೇನ್ರಿ ನಾನು. ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಸವರಿಕೆಟ ಹಿಟ್ಟಿಗ್ರಿ ಒಂದು ಸ್ವಲ್ಪ ಹೊತ್ತು ನೆನೆಯಕ್ಕೆ ಬಿಟ್ಬಿಡ್ತೀನಿ ರೀ. ಒಂದು 10 ನಿಮಿಷ ನೆನಿಬೇಕ್ರಿ ಇದು ಹಿಟ್ಟು. ಈಗ ಇದ್ರ ಮೇಲೆ ಒಂದೇನಾರ ಮುಚ್ಚಿಟ್ಟು ಒಂದು 10 ನಿಮಿಷ ನೆನೆಯಕ್ಕೆ ಬಿಡ್ತೀನಿ ರೀ. ಈಗಿಲ್ಲೇ ಒಂದು ಒಲೆ ಮೇಲೆ ರೀ ಒಂದು ಬಾಳ್ಗೆ ಇಟ್ಕೊಂಡು ಒಂದು ಸ್ವಲ್ಪ ಒಗ್ಗರಣೆಗೆ ರೀ ಎಣ್ಣೆ ಹಾಕ್ಕೋತೀನಿ ರೀ. ಒಂದು 4-5 ಚಮಚದಷ್ಟು ರೀ. ಅದಕ್ಕಾದ್ಮೇಲೆ ಒಂದು ಸ್ವಲ್ಪ ಜೀರಿಗೆ, ಒಂದು ಸ್ವಲ್ಪ ಸಾಸಿವೆ ರೀ, ಒಂದು ಸ್ವಲ್ಪ ಕರಿಬೇವು ರೀ. ಆಮೇಲೆ ಒಂದಿಷ್ಟು ತರಕಾರಿ ತೊಗೊಂಡೇನಿ ರೀ ನಾನು. 1-2 ಗಜ್ರಿ ರೀ, ಒಂದು ಸ್ವಲ್ಪ ಕ್ಯಾಬೇಜ್, ಒಂದು ಕ್ಯಾಪ್ಸಿಕಮ್ ರೀ, ಆಮೇಲೆ ಒಂದು ಉಳ್ಳಾಗಡ್ಡೆ ರೀ. ಇವನ್ನೆಲ್ಲ ಹೆಚ್ಚಿಟ್ಕೊಂಡಿದ್ನಿ ರೀ. ಅವನ್ನ ಒಂದು ಸ್ವಲ್ಪ ಎಣ್ಣೆಗೀಗ ಫ್ರೈ ಮಾಡಿಬಿಡೋಣ್ರಿ. ಈಗ ವೆಜಿಟೇಬಲ್ ಪಪ್ ಅಂದ್ರೆ ಅದ್ರೊಳಗೆ ತರಕಾರಿ ಇರಲೇಬೇಕಲ್ರಿ. ನೀವು ಹೊರಗೆ ಏನು ತೊಗೊತೀರಲ್ರಿ, ಅದಕ್ಕೆ ತರಕಾರಿನ ಹಾಕಿರೋದಿಲ್ರಿ. ಹೆಚ್ಚಾಗಿ ಈರುಳ್ಳಿ ಒಂದೇ ಇರ್ತೈತ್ರಿ. ಇದು ಮನ್ಯಾಗ ಮಾಡಿವಿ ಅಂದರೆ ಎಲ್ಲ ತರಕಾರಿ ತಿನ್ನಂಗೂ ಆಗುತ್ತೆ ರೀ, ಭಾಳ ರುಚಿನೂ ಆಕತ್ರಿ. ಈ ರೀತಿ ನೀವು ಮಾಡ್ಕೊಂಡು ನೋಡ್ರಿ. ಈಗ ನೋಡ್ರಿ ತರಕಾರಿ ಒಂದು ಸ್ವಲ್ಪ ಫ್ರೈ ಆಗ್ಯಾವ್ರಿ. ಅದಕ್ಕೆ ಒಂದು ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ ರೀ. ಈಗ ಅದನ್ನು ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡ್ತೀನಿ ರೀ. ಈಗ ಇದು ಫ್ರೈ ಆದಮೇಲೆ ಏನೈತಲ್ರಿ, ಆಲೂಗಡ್ಡಿನ ಕುದಿಸಿಟ್ಕೊಂಡಿದ್ನಿ ರೀ ನಾನು. ಕುದಿಸಿ ಒಂದು ಪೀಸ್ ಮಾಡಿ ಇಟ್ಕೊಂಡೇನಿ ರೀ. ನಿಮಗೆ ಬೇಕಂದ್ರೆ ಹಂಗೆ ಸಣ್ಣಗೆ ಹೆಚ್ಚಿನೂ ಹಾಕ್ಕೋಬೋದ್ರಿ. ನಾನಿಲ್ಲೇ ಅದು ಅಷ್ಟು ಇದು ಒಂದು ಸ್ವಲ್ಪ ಆಲೂಗಡ್ಡೆ ಕುದಿಸಿ ಹಾಕಿರ ಭಾಳ ರುಚಿ ಆಕತ್ರಿ. ಹಂಗಾಗಿ ಕುದಿಸಿ ಹಾಕೀನಿ ರೀ ನಾನು. ಒಂದು ಸ್ವಲ್ಪ ಬಟಾಣಿನೂ ಕುದಿಸಿದ್ನಿ ರೀ ಅದ್ರ ಆಲೂಗಡ್ಡೆ ಜೊತೆನ. ನೀವು ಬೇಕಂದ್ರೆ ನೆನಿಟ್ಟಿದ್ದ ಬಟಾಣಿನೂ ಹಾಕ್ಕೋಬೋದು. ಈಗ ಆಮೇಲೆ ಒಂದು ಟೊಮೊಟೊ ಹೆಚ್ಚಿಟ್ಟಿದ್ನಿ ರೀ ಸಣ್ಣಗೆ. ಅವು ತರಕಾರಿ ಎಲ್ಲ ಫ್ರೈ ಆದಮೇಲೆ ಟೊಮೊಟೊ ಹಾಕ್ಕೋಬೇಕ್ರಿ. ಯಾಕಂದ್ರೆ ಟೊಮೊಟೊ ನೀರು ಬಿಡುತ್ತಲ್ರಿ, ಹಂಗಾಗಿ ತರಕಾರಿ ಫ್ರೈ ಆಗೋದಿಲ್ಲ ರೀ ಅದು. ಹಂಗಾಗಿ ಟೊಮೊಟೊನ ಲಾಸ್ಟ್ ಹಾಕ್ಕೊಂಡು ಈಗೆಲ್ಲ ಸರಿಯಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಫ್ರೈ ಮಾಡ್ತೀನಿ ರೀ. ಅದೆಲ್ಲ ಫ್ರೈ ಆದಮೇಲೆ ಈಗ ಒಂದು ಸ್ವಲ್ಪ 1 ಚಮಚದಷ್ಟು ಅರಿಶಿಣ ಪುಡಿ ರೀ, ಒಂದು ಸ್ವಲ್ಪ ಗರಂ ಮಸಾಲ, ಒಂದು ಸ್ವಲ್ಪ ಧನಿಯಾ ಪುಡಿ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ರೀ. ನೀವು ಪಲ್ಯ ಏನು ಎಷ್ಟು ಮಾಡ್ಕೊತೀರಲ್ಲ ಅದ್ರ ಮೇಲೆ ಡಿಪೆಂಡ್ ರೀ. ಉಪ್ಪು ಖಾರ ನೋಡ್ಕೊಂಡು ಹಾಕೋರಿ. ಈಗ ನಾನು ಇಲ್ಲಿ ಪಲ್ಯಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಹಾಕೋತೀನಿ ರೀ ಉಪ್ಪು ಖಾರನ.
ಹಾಕ್ಕೊಂಡು ಈಗ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಂಬಿಡೋಣ್ರಿ. ಖಾರ ಉಪ್ಪು ಎಲ್ಲ ಕಡೆನೂ ತರಕಾರಿಗೆ ಎಲ್ಲ ಕಡೆ ಹಾಕ್ಬೇಕ್ರಿ. ಹಂಗೆ ಚೆಂದಂಗೆ ಮಿಕ್ಸ್ ಮಾಡಿರಿ. ನೀವು ವೆಜಿಟೇಬಲ್ಸ್ ಇಂಥದ ಅಂತ ಏನಿಲ್ಲ, ನಿಮ್ಮ ಮನ್ಯಾಗ ಏನೇನು ಇರ್ತೈತಲ್ಲ ಎಲ್ಲ ಹಾಕ್ಕೊಬೋದು. ಫ್ಲವರ್ ಇದ್ರೆ ಫ್ಲವರು ಹಾಕ್ಕೊಬೋದು ರೀ. ಏನಿರ್ತೈತೆ ಎಲ್ಲ ಹಾಕ್ಕೊಂಡು ಮಾಡ್ಕೊರಿ, ಅಂದ್ರೆ ಭಾಳ ಮಸ್ತ್ ಆಕೈತೆ ರೀ. ತರಕಾರಿನೂ ಹೊಟ್ಟಿಗೆ ಹೋಗುತ್ತೆ ರೀ. ಈಗ ನೋಡಿರಿ ಅದೆಲ್ಲ ಫ್ರೈ ಆಗೈತೆ ರೀ. ಈಗ ಒಲೆ ಆಫ್ ಮಾಡ್ಕೊಂಡೇನ್ರಿ. ಆಫ್ ಮಾಡಿಕೊಂಡು ಈಗ ಒಂದು ಸ್ವಲ್ಪ ಟೊಮೊಟೊ ಸಾಸ್ ರೀ ಅಥವಾ ಕೆಚಪ್ ರೀ ಅದನ್ನೊಂದು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ರೀ. ಈಗ ಒಲೆ ಆರಿಸಿಂದನ ಹಾಕ್ರಿ ಅದನ್ನು ಸಾಸ್. ಅದು ಒಂದು ಸ್ವಲ್ಪ ಆರ್ಲಿ ರೀ. ಈಗ ನೋಡಿರಿ ನಮ್ಮದು ಮೈದಾ ಹಿಟ್ಟು ನೆನೆದೈತೆ ರೀ. ಈಗ ಇದನ್ನು ಒಂದು ಸ್ವಲ್ಪ ಮಿದ್ಕೊಳ್ಳೋಣ್ರಿ. ಮಿದ್ಕೊಂಡು ಸಣ್ಣ ಉಳ್ಳಿ ಮಾಡ್ಕೊಂಬಿಡೋಣ್ರಿ. ನಾವು ಚಪಾತಿಗೇನು ಉಳ್ಳಿ ಮಾಡ್ಕೊತೀವಲ್ಲ ಅಷ್ಟು ಉಳ್ಳಿ ಮಾಡ್ಕೊಂಡ್ರೆ ಸಾಕ್ರಿ. ಈಗ ನೋಡ್ರಿ ಈಗ ಹಿಂಗೆ ಉದ್ದಕ್ಕೆ ಮಾಡ್ಕೊಂಡು ನಾವು ಉಳ್ಳಿ ಕಡ್ಕೊಂಡ್ಬಿಡ್ತೀನಿ ರೀ. ಇವು ಭಾಳ ಅಂದ್ರೆ ಭಾಳ ಕ್ರಿಸ್ಪಿಯಾಗಿ ಮಸ್ತ್ ಬರ್ತಾವ್ರಿ. ಇವು ಒಂದು ಸಲ ಟ್ರೈ ಮಾಡಿ ನೋಡ್ರಿ. ಪದರಾಗಿ ಎಷ್ಟು ಚಲೋ ಬರ್ತಾವ್ರಿ ಇವು. ಪಪ್ಪು ಹೊರಗೆ ಏನು ತಿಂತಿರಲ್ರಿ ಅದಕ್ಕಿಂತ ಭಾರಿ ಹಾಕವ್ರಿ ಇವು. ನಾವು ವೆಜಿಟೇಬಲ್ಸ್ ಎಲ್ಲ ಹಾಕಿರ್ತೀವಿ ರೀ, ಹಾಗಾಗಿ ಚಲೋನ ಆಗತ್ತೆ ರೀ. ಈಗ ನೋಡ್ರಿ ಒಂದೊಂದು ಉಳ್ಳಿನ ಲಟ್ಟಿಸ್ಕೊಂಬಿಡೋಣ್ರಿ. ನಾವೀಗ ಚಪಾತಿ ಏನು ಲಟ್ಟಿಸ್ತೀವಲ್ರಿ ಹಂಗೆ ಒಂದು ಸ್ವಲ್ಪ ಹಿಟ್ಟು ಹಾಕಿ ಚೆಂದಂಗೆ ಲಟ್ಟಿಸ್ಕೊಂಬಿಡೋಣ್ರಿ. ನೋಡಿರಿ ಚಪಾತಿ ಏನು ಎಷ್ಟು ದೊಡ್ಡ ಇರ್ತಾವಲ್ರಿ, ದೊಡ್ಡ ಮಾಡ್ಕೊತೀವಲ್ಲ ಹಂಗನ ಲಟ್ಟಿಸ್ಕೊಬೇಕ್ರಿ. ಇವನ್ನ ಭಾಳ ಅಂದ್ರೆ ಭಾಳ ಏನು ತೆಳ್ಳಗೆ ಮಾಡ್ಬೇಕಾಗಿಲ್ರಿ. ಒಂದು ಸ್ವಲ್ಪ ದಪ್ಪಿದ್ರೂ ನಡಿತೈತ್ರಿ. ನೋಡ್ರಿ ಇಲ್ಲೇ ಒಂದು 4-5 ಚಪಾತಿನ ನಾನು ಲಟ್ಟಿಸಿ ಇಟ್ಕೊಂಡೇನ್ರಿ. ಈಗ ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ಒಂದು ಸಣ್ಣ ಬಟ್ಟಲ್ದಾಗ ತುಪ್ಪ ತೊಗೊಂಡೇನ್ರಿ. ನಾನು ಒಂದು ಸ್ವಲ್ಪ ತುಪ್ಪ ತೊಗೊಂಡು, ಅದು ತುಪ್ಪ ಕರಗಿದ್ದಿದ್ರು ನಡಿತೈತ್ರಿ, ಹಿಂಗಿದ್ರು ನಡಿತೈತ್ರಿ. ಹಿಂಗೆ ಹಾಕ್ಕೊಂಡು ಅದಕ್ಕೊಂದು ಸ್ವಲ್ಪ ಅಕ್ಕಿ ಹಿಟ್ಟು ಅಥವಾ ಮೈದಾ ಹಿಟ್ಟು ರೀ, ನೀವು ಯಾವ್ದು ತೊಗೊಂಡ್ರು ನಡಿತೈತ್ರಿ. ಅದನ್ನ ಹಾಕಿ ನೋಡ್ರಿ ಹಿಂಗೆ ಕಲಿಸ್ಕೊಂಡ್ಬಿಡ್ಬೇಕ್ರಿ ಚೆಂದಂಗೆ. ಭಾಳ ಗಟ್ಟಿನೂ ಮಾಡ್ಕೊಬೇಡ್ರಿ, ಭಾಳ ತೆಳುನೂ ಮಾಡ್ಕೊಬೇಡ್ರಿ, ಮೀಡಿಯಮ್ ನೋಡ್ಕೊಂಡು ಮಾಡ್ಕೊರಿ. ಈಗ ನೋಡ್ರಿ ಇದನ್ನು ಈ ಚಪಾತಿಗೆ ಚೆಂದಂಗೆ ಸವರ್ಬಿಡ್ತೀನಿ ರೀ ನಾನು ಸುತ್ತಲೂ. ಎಲ್ಲ ಕಡೆ ಹತ್ಬೇಕ್ರಿ ಅದು ಚಪಾತಿಗೆ. ಹಂಗೆ ಚೆಂದಂಗೆ ಸವರ್ಕೊಂಬಿಡ್ರಿ. ನೋಡ್ರಿ ಈಗ ಸವರ್ಕೊಂಡೇನಿ. ಇದಕ್ಕೇನೈತಲ್ರಿ ಈಗ ಅದನ್ನು ತುಪ್ಪದ ಸವರ್ಕೊಂಡಿನ್ರಿ. ಆಮೇಲೆ ಒಂದು ಸ್ವಲ್ಪ ಒಣ ಹಿಟ್ರಿ ಅದನ್ನು ಒಂದು ಸ್ವಲ್ಪ ಸ್ಪ್ರೆಡ್ ಮಾಡಿಬಿಡ್ರಿ. ಹಿಂಗೆ ಸ್ವಲ್ಪ ಹಾಕ್ಕೊಂಬಿಡ್ರಿ ಸುತ್ತಲೂ ಎಲ್ಲ ಕಡೆ ಹಾಕ್ಕೊಂಡು. ಈಗ ಆ ಚಪಾತಿ ಮೇಲೆ ಈಗ ಇನ್ನೊಂದು ಚಪಾತಿ ತೊಗೊಂಡು ಅದನ್ನು ಹಾಕ್ಕೋತೇನೆ ರೀ. ಈಗ ಹಿಂಗೆ ಎಲ್ಲ ಚಪಾತಿಗೂ ರೀ ಸ್ವಲ್ಪ ತುಪ್ಪದ್ದೇನು ಕಲಿಸಿಟ್ಟಿವಲ್ರಿ ಅದನ್ನೊಂದು ಸವರ್ಕೊಂಡು ಆಮೇಲೆ ಸ್ವಲ್ಪ ಒಣ ಹಿಟ್ಟು ಹಾಕಿ ಮತ್ತೊಂದು ಚಪಾತಿ ಅದ್ರ ಮೇಲೆ ಹಾಕೋದ್ರಿ. ಹಿಂಗೆ ಎಲ್ಲನೂ 4-5 ಚಪಾತಿ ಏನಿದ್ವಲ್ರಿ ಅಷ್ಟು ಹಾಕ್ಕೊಂಡೇನ್ರಿ. ಹಾಕ್ಕೊಂಡು ನೋಡ್ರಿ ಇಲ್ಲಿ ತೋರಿಸ್ತೀನಿ ಹೆಂಗೆ ಹಾಕ್ಕೊಂಡೇನಿ. ಹಿಂಗೆ ಹಾಕ್ಕೊಂಡು ಹಿಂಗೆ ರೀ ಚೆಂದಂಗೆ ಸುತ್ತ ಬಿಡ್ಬೇಕ್ರಿ. ಹತ್ತೆಗೆ ಸುತ್ತಬೇಕ್ರಿ. ಅದನ್ನು ಭಾಳ ಬಿಡಿ ಮಾಡಿ ಸುತ್ತಬೇಡ್ರಿ. ಹಿಂಗೆ ನೋಡ್ರಿ ಇಲ್ಲಿ ತೋರ್ಸಾತೀನಲ್ಲ ಹಿಂಗೆ ಚೆಂದಂಗೆ ಸುತ್ಕೊಂಡ್ಬಿಡ್ರಿ. ಹಿಂಗೆ ಸುತ್ತಕೊಂಡು ಸ್ವಲ್ಪ ಒತ್ತಿ ಬಿಡ್ರಿ, ಜಾಸ್ತಿ ಬೇಡ, ಸ್ವಲ್ಪ ಒತ್ಕೊಂಬಿಡ್ರಿ. ಅದು ಸ್ವಲ್ಪ ಹತ್ಕೋಬೇಕಲ್ರಿ, ಹಂಗಾಗಿ ಸ್ವಲ್ಪ ಒತ್ಕೋರಿ. ಒತ್ಕೊಂಡು ಈಗ ನೋಡ್ರಿ ಇದನ್ನು ಉಳ್ಳಿ ಕಟ್ಟಿಬೇಕ್ರಿ. ಮತ್ತೆ ಹೊಳ್ಳಿ ಚಾಕುದ್ಲಿ ಒಂದು ಸ್ವಲ್ಪ ಹಗುರ್ಕ ನೋಡ್ರಿ ಇಲ್ಲೇ ನಿಧಾನಕ್ಕೆ ಹಿಂಗೆ ಕಟ್ ಮಾಡ್ಕೋಬೇಕ್ರಿ. ನೋಡ್ರಿ ಇಲ್ಲೇ ಹೆಂಗೆ ಕಾಣ್ತಾವು, ಒಳಗೆ ಪದರಾಗಿ ಎಷ್ಟು ಚಂದ ಕಾಣತ್ತಾವು. ಹಿಂಗೆ ಎಲ್ಲನೂ ಕಟ್ ಮಾಡ್ಕೊಂಬಿಡೋಣ್ರಿ. ಹಿಂಗೆ ಬೇಡ ಅಂತಂದ್ರೆ ಇನ್ನೊಂದು ರೀತಿನೂ ತೋರಿಸ್ತೀನಿ ರೀ ಮುಂದೆ. ಸ್ಕಿಪ್ ಮಾಡ್ದಂಗೆ ವಿಡಿಯೋ ನೋಡ್ರಿ, ಅದೂ ಈಸಿನ ಐತ್ರಿ ಮಾಡೋದು. ನೋಡ್ರಿ ಇಲ್ಲಿ ಹೆಂಗೆ ಪದರ ಕಾಣ್ತಾವು. ಈಗ ಇವನು ಉಳ್ಳಿನ ಹೆಂಗೆ ಮಾಡ್ಬೇಕಂತಂದ್ರೆ ಈಗೇನು ತೊಗೊಂಡಿವಲ್ರಿ ಅದು ಉಳ್ಳಿನ ಹಿಂಗೆ ಸೀದಾ ಇಟ್ಕೊಂಡ್ರಿ. ನೋಡ್ರಿ ಇಲ್ಲಿ ಹಿಂಗೆ ಸೀದಾ ಇಟ್ಕೊಂಡು ಇದನ್ನು ಹಿಂಗೆ ಒತ್ತಿ ಬಿಡ್ಬೇಕ್ರಿ. ನೋಡ್ರಿ ಹಿಂಗೆ ಒತ್ತಿ ಬಿಡ್ಬೇಕ್ರಿ. ಎಲ್ಲನೂ ಉಳ್ಳಿ ಹಿಂಗೆ ಒತ್ತಿ ಇಟ್ಕೊಂಡಿ ನೋಡ್ರಿ ಪದರ ಹೆಂಗೆ ಕಾಣತ್ತಾವು. ಈಗ ಇವನ್ನ ಒಂದು ಸ್ವಲ್ಪ ರೀ ಹಿಟ್ಟು ಹಾಕ್ಕೊಂಡು ಒಂದು ಸ್ವಲ್ಪ ಲಟ್ಟಿಸ್ಕೊಂಬಿಡೋಣ್ರಿ. ಭಾಳ ಒತ್ತಾಗ ಲಟ್ಟಿಸ್ಬೇಡ್ರಿ, ಸ್ವಲ್ಪ ಮೇಲೆ ಲಟ್ಟಿಸ್ರಿ.
ಸ್ವಲ್ಪ ದಪ್ಪನ ಇರ್ಬೇಕ್ರಿ ಅವು ಚಪಾತಿ. ಸ್ವಲ್ಪ ಒತ್ತಲಾರ್ದಂಗೆ ಜಾಸ್ತಿ ಒತ್ತಬೇಡ್ರಿ, ಸ್ವಲ್ಪ ಮೇಲೆ 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 ಸ್ವಲ್ಪ ತೀಡ್ರಿ. ಅವು ಪದರ ಬರ್ಬೇಕಲ್ರಿ, ಹಂಗಾಗಿ ಒತ್ತೆಗೆ ಲಟ್ಸಕ್ಕೆ ಹೋಗ್ಬೇಡ್ರಿ. ಈಗ ನೋಡ್ರಿ ಆ ಕಡೆ ಈ ಕಡೆ ನಮ್ಗೆ ಚೌಕ್ ಬೇಕಲ್ರಿ, ಆಯತಾಕಾರ ಬೇಕಲ್ರಿ, ಹಂಗೆ ಪಪ್ಸ್ ಮಾಡಾಕ್ರಿ. ಹಿಂಗೆ ಮೇಲೆ ಸುತ್ತಲೂ ನಾವು ತೊಗೊಂಡ್ಬಿಡ್ತೀವಿ. ಬ್ಯಾಡ ಅಂದ್ರೆ ಹಂಗೆ ಇಟ್ಕೊಂಡ್ರೆ ನಡಿತೈತ್ರಿ, ಏನಾಗೋದಿಲ್ಲ. ಶೇಪ್ ಬೇಕಂದ್ರೆ ಕಟ್ ಮಾಡ್ಕೋಬೇಕ್ರಿ. ನೋಡ್ರಿ ಈಗ ಶೇಪ್ ಅಂತಲ್ರಿ. ಈಗ ಇದಕ್ಕೆ ಪಲ್ಯ ಏನು ಮಾಡಿ ಇಟ್ಕೊಂಡಿದ್ವಲ್ರಿ ಅದನ್ನು ಹಾಕ್ಕೊಂಬಿಡೋಣ್ರಿ ಒಂದು ಸ್ವಲ್ಪ. ಇದಕ್ಕೆ ನೋಡ್ರಿ ಇಲ್ಲಿ ಒಂದು ಸೈಡ್ ಹಾಕೋರಿ, ಒಂದು ಸೈಡ್ ಈ ರೀತಿ ಹಾಕ್ಕೊಂಡು ಸುತ್ತಲೂ ಏನೈತಲ್ಲ ಸ್ವಲ್ಪ ನೀರು ಹಚ್ಬೇಕ್ರಿ. ನೋಡ್ರಿ ಇಲ್ಲಿ ಕರೆಕ್ಟಾಗಿ ಹಿಂಗೆ ಕುಂದ್ರಂಗೆ ಹಾಕೋರಿ. ಹಾಕ್ಕೊಂಡು ಈಗ ಇದಕ್ಕೆ ಸುತ್ತಲೂ ಒಂದು ಸ್ವಲ್ಪ ನೀರು ಹಾಕ್ಬಿಡೋಣ್ರಿ. ಈಗ ಅದು ಹಂಗೆ ಅಂಟ್ಕೊಳ್ಳೋದಿಲ್ರಿ, ಹಂಗಾಗಿ ಸುತ್ತಲೂ ಸ್ವಲ್ಪ ನೀರು ಹಚ್ಕೊಂಡು ಆಮೇಲೆ ಹಿಂಗೆ ಒತ್ತಿ ಬಿಡ್ರಿ ಚಲೋ ತಂಗ. ಅದು ಮತ್ತು ಎಣ್ಣೆಯಾಗ ಕರಿ ಹೊತ್ನ್ಯಾಗ ಬಿಚ್ಚಬಾರ್ದ್ರಿ, ಹಂಗೆ ಗಟ್ಟಾಗ ಒತ್ತಿ ಬಿಡ್ರಿ. ಹಿಂಗೆ ಎಲ್ಲ ಉಳ್ಳಿನೂ ಮಾಡಿ ಇಟ್ಕೊಂಡ್ಬಿಡೋಣ್ರಿ. ಈಗ ಫೋರ್ಕಿಲ್ಲೇ ನಿಮ್ಗೆ ಡಿಸೈನ್ ಬೇಕಂತಂದ್ರೆ ಹಿಂಗೆ ತುದಿಗಿರಿ ಹಿಂಗೆ ಒತ್ತಿ ಬಿಡ್ರಿ, ಡಿಸೈನ್ ಬರುತ್ತೆ ರೀ. ಅದು ನಿಮ್ಗೆ ಡಿಸೈನ್ ಬೇಡ ಅಂದರೂ ನಡಿತೈತ್ರಿ, ಹಂಗೆ ಮಾಡ್ಕೊಂಡ್ರು. ನೋಡ್ರಿ ಈಗ ಅವು ಎಲ್ಲ ತುಂಬಿಟ್ಕೊಂಡೇನ್ರಿ. ಈಗ ನೋಡ್ರಿ ಇನ್ನೊಂದು ರೀತಿ ತೋರಿಸ್ತೀನಿ ಅಂತ ಹೇಳಿದ್ನಲ್ರಿ. ಈಗ ಅವು ಚಪಾತಿ ಏನೆಲ್ಲ ಅಂಟಿಸಿ ಇಟ್ಕೊಂಡಿರ್ತೀವಲ್ರಿ ಮೇಲೆ ಮೇಲೆ ಹಾಕಿ, ಹಂಗೆ ಮಾಡಿ ನೋಡ್ರಿ ಇಲ್ಲೇ ಹಿಂಗೆ ಚಾಕುದ್ಲೆ ಹಿಂಗೆ ಕಟ್ ಮಾಡ್ಕೊಂಡ್ಬಿಡ್ಬೇಕ್ರಿ. ಕಟ್ ಮಾಡಿಕೊಂಡು ಈಗ ನೋಡ್ರಿ ಅವು ಏನದಾವಲ್ರಿ ಪದರ ಚಪಾತಿ, ಅವನ್ನ ನೋಡ್ರಿ ಎಷ್ಟು ಪದರ ಆಗ್ಯಾವ್ರಿ, ಬೀಸ್ತಾವ್ರಿ ಅವು ಪದರ ಹಂಗಾಗ್ಯಾವ್ರಿ. ಈಗ ಹಂಗೇನು ಆಗ್ಯಾವಲ್ರಿ ಅವನ್ನ ಒಂದು ಸ್ವಲ್ಪ ಲಟ್ಟಿಸ್ಕೊಂಡ್ಬಿಡ್ಬೇಕ್ರಿ, ಜಾಸ್ತಿ ಏನು ಲಟ್ಟಿಸ್ಬಾರ್ದ್ರಿ. ನಿಮಗೆ ಅದು ಜಾಸ್ತಿ ಟೈಮ್ ಹಿಡಿತೈತೆ ಅಂತಂದ್ರೆ ನೀವು ಹಿಂಗೆ ಮಾಡ್ಕೊಂಡ್ರೂ ಬರ್ತೈತ್ರಿ. ಈಗ ನೋಡ್ರಿ ಇವನ್ನ ಹಿಂಗೆ ಒಂದು ಸ್ವಲ್ಪ ಮೇಲೆ ಲಟ್ಟಿಸ್ಬಿಟ್ರೆ ಮುಗೀತ್ರಿ, ಇದು ಕೆಲಸ ಜಾಸ್ತಿ ಇರೋದಿಲ್ರಿ. ಈಗ ಇವ್ನ ಹಿಂಗೆ ಲಟ್ಟಿಸ್ಕೊಂಡು ಇದ್ರ ಪಲ್ಯ ತುಂಬ್ಕೊಂಡ್ಬಿಡೋದ್ರಿ. ಅದು ಜಾಸ್ತಿ ನೀವು ಉಳ್ಳಿ ಮತ್ತು ಹಂಗೆ ಮಾಡ್ಕೊಂಡು ಹಿಂಗೆ ಮಾಡ್ಕೊಂಡು ಮಾಡ್ಬೇಕಂಥೇಳಿ ಜಾಸ್ತಿ ಟೈಮ್ ಹಿಡಿತೈತಂದ್ರೆ ನೀವು ಹಿಂಗೆ ಮಾಡ್ಕೊಂಡ್ರಂತ ಜಾಸ್ತಿ ಟೈಮ್ ಬೇಕಾಗೋದೇ ಇಲ್ಲರಿ. ನೋಡಿರಿ ಚಪಾತಿ ರೆಡಿ ಮಾಡೋತ್ತಿಗೆನ ಹಿಂಗೆ ಲಟ್ಟಿಸ್ಕೊಂಡ್ಬಿಟ್ರೆ ಮುಗಿದು ಹೋಗುತ್ತೆ ರೀ. ಇದಕ್ಕೂ ಒಂದು ಸ್ವಲ್ಪ ಸುತ್ತಲೂ ನೀರು ಹಚ್ಕೋತೀನಿ ರೀ ನಾ ಈಗ. ನಿಮ್ಗೆ ಯಾವ ಥರ ಈಸಿ ಅನಿಸ್ತೈತಿ ಆ ಥರ ಮಾಡ್ಕೋರಿ ನೀವು. ಎರಡೂ ಚಲೋನ ಬರ್ತಾವ್ರಿ ಅವು ಪಪ್ಪ. ನೋಡ್ರಿ ಈಗ ಇದನ್ನು ಚೆಂದಂಗೆ ಒತ್ಕೊಂಡ್ಬಿಡ್ತೇನೆ ರೀ ನಾನು. ಆತ್ರಿ ಈಗ ಎಣ್ಣೆ ಕಾಸಕ್ಕೆ ಇಟ್ಟಿದ್ನಿ ರೀ ನಾ ಮೊದ್ಲು. ಈಗ ಎಣ್ಣೆ ಕಾದೈತ್ರಿ. ಈಗ ಅವೇನು ಪಪ್ಪ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ವಲ್ರಿ ಅವನ್ನ ಎಣ್ಣೆ ಹಾಕ್ಕೊಂಡ್ಬಿಡ್ತೀನಿ ರೀ. ಇವು ಸಣ್ಣ ಉರಿ ಒಳಗನ ಫ್ರೈ ಮಾಡಿರಿ, ಜಾಸ್ತಿ ಜೋರು ಮಾಡಕ್ಕೆ ಹೋಗ್ಬಿಡ್ರಿ, ಅಂದ್ರೆ ಮ್ಯಾಲಿನ ಹೊತ್ತು ಬಿಡ್ತಾವ್ರಿ ಅವು. ಸ್ವಲ್ಪ ಸಣ್ಣಗೆ ಇಟ್ಕೊಂಡು ಫ್ರೈ ಮಾಡಿರಿ. ಈಗ ನೋಡ್ರಿ ಇವೆಲ್ಲ ಫ್ರೈ ಆಗ್ಯಾವ್ರಿ, ತೆಗೆದು ಇಟ್ಕೋತೀನಿ ರೀ ನಾನು. ಈಗೇನು ಇನ್ನೂ ಉಳಿದಿದ್ದು ಅಲ್ರಿ ಅವನು ಹಾಕ್ಕೊಂಡು ಕರ್ಕೊಂಡ್ಬಿಡ್ತೀನಿ ರೀ. ಇವು ಫ್ರೈ ಅದ ನೋಡ್ರಿ, ಈಗ ಇವನು ತಗೊಂಡ್ಬಿಡ್ತೀನಿ ರೀ. ಈಗ ವೆಜಿಟೇಬಲ್ ಪಪ್ ರೆಡಿ ಆದವು ರೀ. ಇಷ್ಟೊತ್ತು ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.